ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಂದು ಹಳೆ IUI ವಿಡಿಯೋ ಹಾಕಿದ ಮೇಲೆ ತುಂಬ ಜನ ಇಂಡಿವಿಜುವಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಒಂದೊಂದು ಕ್ವಶನ್ ಕೇಳ್ತಾ ಇದ್ರಿ. ಸೊ ನಾನು ಅದೆಲ್ಲ ಕ್ವಶನ್ಸ್ನ ಒಂದು ಕಡೆ ಬರ್ಕೊಂಡು ಒಂದು ವಿಡಿಯೋ ಮಾಡೋಣ, ಅಟ್ಲೀಸ್ಟ್ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಫಸ್ಟ್ಲಿ ಏನು ಅಂದರೆ, ನಿಮಗೆ ಯಾಕೆ IUI ಹೇಳಿದರು ಅಂತ ಕೇಳಿದರು ಒಂದಿಷ್ಟು ಜನ. ಸೊ IUI ನನಗೆ ಏನಕ್ಕೆ ಹೇಳಿದ್ರು ಅಂದರೆ, ಫಸ್ಟೇ ನನಗೆ IUI ಹೇಳಿರಲಿಲ್ಲ. ಫಸ್ಟು ನಾರ್ಮಲಾಗಿ ಟ್ರೈ ಮಾಡೋಕ್ಕೆ ಹೇಳ್ತಾರೆ. ನಾರ್ಮಲಾಗಿ ಆಗಿಲ್ಲ ಅಂದರೆ ಓಲೇಷನ್ ಇಂಡಕ್ಷನ್ ನನಗೆ ಅದೇ ಹೇಳಿದೆ ಅಲ್ವಾ, ಫಸ್ಟ್ 1 ಮಂತ್ ಇಂಡಿವಿಜುವಲ್ ಆಗಿ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡು ಪ್ರೀವಿಯಸ್ 3 ಮಂತ್ಸ್ ಕಂಟಿನ್ಯೂಸ್ಗೆ 3 ಸೈಕಲ್ ಓಲೇಷನ್ ಇಂಡಕ್ಷನ್ ಮಾಡಿಸ್ಕೊಂಡಿದ್ದೆ ನಾನು. ಸೊ ಅಲ್ಲಿ ನಂಗೆ ಸಕ್ಸಸ್ ಆಗದೆ ಇರೋದಕ್ಕೆ IUI ಹೇಳಿದರು. ನನಗೆ PCOS ಇಶ್ಯೂ ಇದೆಯಲ್ಲ, ಅಂದರೆ ಮಂತ್ಲಿ ಪೀರಿಯಡ್ಸ್ ಆಗಲ್ಲ, ಇರೆಗ್ಯುಲರ್ ಇರೋದಕ್ಕೆ ಸ್ವಲ್ಪ ಎಗ್ ಕ್ವಾಲಿಟಿ ಚೆನ್ನಾಗಿ ಮಾಡಿ ಎಗ್ ರಿಲೀಸು ನೀಟಾಗಿ ಆಗಿ ಹೆಲ್ಪ್ ಆಗುತ್ತೆ ಅಂತ ಮೆಡಿಕೇಷನ್ ಕೊಟ್ಟು ನನಗೆ IUI ಟ್ರೈ ಮಾಡೋಕ್ಕೆ ಹೇಳಿದರು ಈ ಸಲ. ಸೊ IUI ಅಂದರೆ ಏನು, ಎಷ್ಟೊಂದು ಜನ ಏನದು ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೀಜರ ಹೆಂಗೆ ಏನು ಅಂತ ಕೇಳಿದರು. ಅದೇನು ಕಾಂಪ್ಲಿಕೇಟೆಡ್ ಅಲ್ಲ. ನಾರ್ಮಲ್ ನಮ್ಮದು ಎಗ್ ರಿಲೀಸ್ ಆಗುತ್ತಲ್ವ, ಇವಾಗ ಎಗ್ ರಪ್ಚರ್ ಆಗೋಕ್ಕೆ ಇಂಜೆಕ್ಷನ್ ಕೊಡ್ತಾರಲ್ವ, ಆ ಟ್ರಿಗರ್ ಇಂಜೆಕ್ಷನ್ ಕೊಟ್ಟು ನೆಕ್ಸ್ಟ್ 24 to 36 ಅವರ್ಸಲ್ಲಿ ಈ IUI ಪ್ರೊಸೀಜರ್ ಮಾಡ್ತಾರೆ. ಅದರಲ್ಲಿ ಸ್ಪರ್ಮ್ಸ್ನ ಡೈರೆಕ್ಟಾಗಿ ನಮ್ಮ ಯೂಟ್ರಸಲ್ಲೇ ಹಾಕ್ತಾರೆ. ಸೊ ಆವಾಗ ಸ್ವಲ್ಪ ಚಾನ್ಸಸ್ ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿದ. ಅಂದರೆ ನಾರ್ಮಲ್ ಕನ್ಸೆಪ್ಷನ್ ಆಗಬೇಕು ಅಂದರೆ ಅದರಲ್ಲಿ ಒಂದು 8% ಇರುತ್ತೆ. IUI ಆದರೆ ಒಂದು 12 to 15% ಸಕ್ಸಸ್ ರೇಟ್ ಇರುತ್ತೆ. 100% ಸಕ್ಸಸ್ ರೇಟ್ ಅಲ್ಲ, ಅಟ್ಲೀಸ್ಟ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಟ್ಸ್ ಆಲ್ಮೋಸ್ಟ್ ಹೆಂಗೆ ಅಂದರೆ ನ್ಯಾಚುರಲ್ ಕನ್ಸೆಪ್ಷನ್ ಥರನೇ ಇದು, ಏನು ದೊಡ್ಡ ಪ್ರೊಸೀಜರ್ ಅಲ್ಲ. ಅಷ್ಟೇ ಏನು ಡಿಫ್ರೆನ್ಸ್ ಅಂದರೆ ಇದರಲ್ಲಿ ಸ್ಪರ್ಮ್ಸ್ನ ತೊಗೊಂಡು ಡೈರೆಕ್ಟ್ ಯೂಟ್ರಸಲ್ಲಿ ಹಾಕ್ತಾರೆ, ಅದು ಒಂದು ಅಡ್ವಾಂಟೇಜ್ ಅಷ್ಟೇ. ಸೊ ಫಸ್ಟು ಕ್ವಶನ್ ಬಂದುಬಿಟ್ಟು, ಇದರಲ್ಲಿ ಅಡ್ಮಿಟ್ ಏನಾದರೂ ಮಾಡ್ಕೊತಾರಾ ಅಂತ ಕೇಳಿದ್ರಿ. ಇಲ್ಲ, ಅಡ್ಮಿಟ್ ಏನು ಮಾಡ್ಕೊಳಲ್ಲ. ಹಾರ್ಡ್ಲಿ ಒಂದು 30 ಮಿನಿಟ್ಸ್ ತೊಗೊಳುತ್ತೆ. ಅಂದರೆ ಒಂದು 2 to 3 ಮಿನಿಟ್ಸ್ ಆ ಪ್ರೊಸೀಜರ್ ಮಾಡೋಕ್ಕೆ ಹೇಳ್ತಾರೆ. ಒಂದು 25 to 30 ಮಿನಿಟ್ಸ್ ಸುಮ್ಮನೆ ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಏನು ದೊಡ್ಡ ಪ್ರೊಸೀಜರ್ ಏನಲ್ಲ, ಅಡ್ಮಿಟ್ ಎಲ್ಲ ಆಗೋ ಅವಶ್ಯಕತೆ ಇಲ್ಲ. ಮ್ಯಾಕ್ಸ್ 40 ಮಿನಿಟ್ಸ್ ಇರ್ತೀರ ನೀವು ಇನ್ಫರ್ಟಿಲಿಟಿ ಕ್ಲಿನಿಕಲ್ಲಿ. ಅದು ಬಿಟ್ಟರೆ ಜಾಸ್ತಿ ಅವರ್ಸ್ ಏನು ತೊಗೊಳಲ್ಲ. IUIಯಲ್ಲಿ ನಿಮಗೆ ಎಷ್ಟು ದುಡ್ಡು ಖರ್ಚಾಯಿತು ಅಂತ ಕೇಳಿದರೆ, ಅದು ಡಿಪೆಂಡ್ ಆಗುತ್ತೆ ಒಂದೊಂದು ಸೆಂಟ್ರಿಂದ ಒಂದೊಂದಿಗೆ ಇನ್ನೊಂದು ನಂದು ಟೋಟಲ್ ಆಗಿ ಬಂದಿದ್ದು 10,000. ಇವಾಗ ನಿಮಗೂ 10,000 ಕೇಳ್ತಾರಾ? ಇಲ್ಲ, ಕೇಳಲ್ಲ. ನಂದ್ರಲ್ಲಿ ಏನಾಗಿತ್ತು ಅಂದರೆ 10,000 ಏನಕ್ಕಾಗಿತ್ತು ಅಂದರೆ, ಒಂದು IUI ಪ್ರೊಸೀಜರ್ ಆಗಿದ್ದೂ ಇನ್ಕ್ಲೂಡ್ ಆಗಿತ್ತು. ಅದರಲ್ಲಿ ಸ್ಪರ್ಮ್ ಅಂದರೆ ಸೀಮೆನ್ ಅನಾಲಿಸಿಸ್ ಮಾಡ್ತಾರಲ್ಲ, ಅಂದರೆ ಈ ಪ್ರೀ ವಾಶ್ ಪ್ರೊಸೀಜರ್ ಮಾಡಿ ಮೊಟಾಲಿಟಿ ಎಷ್ಟಿದೆ ಅಂತ ನೋಡ್ಕೋಬೇಕಲ್ಲ, ಅದ್ರದ್ದು ಬಿಲ್ಲು ಇದರಲ್ಲೇ ಇತ್ತು. ಮತ್ತು ನನಗೆ 14th ಡೇ ಒಂದು ಇಂಜೆಕ್ಷನ್ ಹೇಳಿದರು, ಹಾರ್ಮೋನಲ್ ಇಂಜೆಕ್ಷನ್, ಅಂದರೆ ಎಗ್ ಕ್ವಾಲಿಟಿ ಚೆನ್ನಾಗಿರಲಿ ಅನ್ನೋದಕ್ಕೆ. ಅದು ಹೆಂಗೆ ಅಂದರೆ 2 ಸೊಲ್ಯೂಷನ್ ಸೇರಿಬಿಟ್ಟು ಒಂದು ಇಂಜೆಕ್ಷನ್ ಇತ್ತಲ್ಲ, ಅದ್ರದ್ದು ಇದರಲ್ಲಿತ್ತು. ಅದೇ ಇಂಜೆಕ್ಷನ್ನೇ ಒಂದು 2000 ಪ್ಲಸ್ ಇತ್ತು. ಸೊ ಅದೆಲ್ಲ ಸೇರಿಸಿ ನಂದು 10,000 ಆಗಿತ್ತು. ನಿಮ್ಮದು ಅದಕ್ಕಿಂತ ಕಡಿಮೆನೂ ಆಗ್ಬೋದು, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಡಿಫರ್ ಆಗುತ್ತೆ. ನಂಗೆ ಅದು ಮೇಯ್ನ್ಲಿ ಹೈಪರ್ ಓವ್ಯುಲೇಷನ್ ಬೇರೆ ಟ್ಯಾಬ್ಲೆಟ್ಸ್ ಎಲ್ಲ ಇತ್ತು. ಸೊ ಇದು ಡಿಫರ್ ಆಗುತ್ತೆ, ಒಬ್ರೊಬ್ಬರಿಗೆ ಒಂದೊಂದು ಬಿಲ್ ಬಂದೇ ಬರುತ್ತೆ. 10,000 ಎಲ್ಲರಿಗೂ ಬರುತ್ತೆ ಅಂತಲ್ಲ. ಮ್ಯಾಕ್ಸ್ ಒಬ್ರೊಬ್ರು ಬರೀ IUI ಪ್ರೊಸೀಜರ್ನ ಕೇಳಿರೋಂಗೆ 5,000 ಏನೋ ಅಷ್ಟೇ ಇಸ್ಕೊತಾರೆ ಬರೀ IUI ಪ್ರೊಸೀಜರ್ ಅಂದರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಪೇನ್ ಆಗುತ್ತಾ ಅಂತ ಕೇಳಿದ್ರಿ. ಇಲ್ಲ, ಪೇನ್ ಏನಾಗಲ್ಲ. ನೀವು ಮಸಲ್ ಏನಾದರೂ ಆರಾಮ್ಸೆ ಲೂಸ್ ಆಗಿಬಿಟ್ರೆ ನಿಮಗೇನೂ ಪೇನ್ ಆಗೋಲ್ಲ. ನೀವು ತುಂಬ ಬಾಡಿ ಟೈಟಾಗಿ ಇಟ್ಕೊಂಡ್ರೆ ಆವಾಗ ನಿಮ್ಗೆ ಸ್ವಲ್ಪ ಪೇನ್ ಆಗ್ಬೋದೇನೋ. ನೀವು ಮಸಲ್ ಫ್ರೀ ರಿಲ್ಯಾಕ್ಸ್ ಆಗಿಬಿಟ್ರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ, ಪೇನ್ ಆಗೋಲ್ಲ. ಆಮೇಲೆ ಅನಸ್ತೇಷ ಕೊಟ್ಬಿಟ್ಟು ಮಾಡ್ತಾರಾ ಅಂತ ಕೇಳಿದರೆ, ಅನಸ್ತೇಷ ಅವಶ್ಯಕತೆನೇ ಇಲ್ಲ. ಹಾರ್ಡ್ಲಿ 2 ಮಿನಿಟ್ಸ್ ತೊಗೊಳೋದ್ರಿಂದ ನಿಮಗೆ ಅನಸ್ತೇಷನೂ ಬೇಕಾಗಲ್ಲ. ಇದಕ್ಕೆ ನಾರ್ಮಲ್ಲಾಗಿ ನೀವು ಕಾನ್ಷಿಯಸ್ ಇದ್ದಾಗೆ ಮಾಡಿಸ್ಕೊಬೋದು. ನೆಕ್ಸ್ಟು ಬೆಡ್ ರೆಸ್ಟ್ ಹೇಳಿದ್ರಾ ನಿಮಗೆ ಅಂತ ಕೇಳಿದರೆ, ಬೆಡ್ ರೆಸ್ಟ್ ಏನೂ ಹೇಳಿಲ್ಲ ನನಗೆ. ಅಲ್ಲೇನು 30 ಮಿನಿಟ್ಸ್ ಮಲ್ಕೊಂಡಿದ್ದೆ ನಾನು ಕ್ಲಿನಿಕಲ್ಲಿ. ಅದಾದಮೇಲೆ ನಾನು ನಾರ್ಮಲಾಗಿ ಬೈಕ್ ಮೇಲೇ ಬಂದೆ. ಬೈಕ್ ಮೇಲೆ ಬಂದು ಆ್ಯಕ್ಟಿವ್ ಆಗೇ ಇದ್ದೆ. ನನಗೆ ಬೆಡ್ ರೆಸ್ಟ್ ಏನು ಮಾಡೋಕ್ಕೆ ಹೇಳಿದ್ದಿಲ್ಲ. ಮಲ್ಕೊಬೇಡಿ, ಆ್ಯಕ್ಟಿವ್ ಆಗಿರಿ, ನಾರ್ಮಲ್ ನಿಮ್ದೇನು ಆ್ಯಕ್ಟಿವಿಟಿ ಇದೆಯಲ್ಲ ಅದೆಲ್ಲ ಮಾಡ್ಕೊಳ್ಳಿ, ಬೆಡ್ ರೆಸ್ಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ನನಗೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಟ್ರಾವೆಲ್ ಮಾಡ್ಬೋದಾ ಅಂತ ಕೇಳಿದ್ರು. ಟ್ರಾವೆಲ್ ನಂಗೆ ಹೆಂಗೆ ಹೇಳಿದ್ರು ಅಂದರೆ, ಆ ಪ್ರೊಸೀಜರ್ ಮಾಡಿದ ದಿವಸ ಅವತ್ತು ಅವಾಯ್ಡ್ ಮಾಡಿ ಟ್ರಾವೆಲ್ಲು, ಅದ್ರ ನೆಕ್ಸ್ಟ್ ಡೇನೂ ಟ್ರೈ ಟು ಅವಾಯ್ಡ್. ಬೇಕಾದಾದಮೇಲೆ ನಾರ್ಮಲಾಗಿ ನಿಮಗೆ ಬೇಸಿಕ್ ಅಡ್ಡಾಡ್ಬೋದು, ನಿಮಗೇನು ಪ್ರಾಬ್ಲಮ್ ಇಲ್ಲ, ಯು ಕ್ಯಾನ್ ಟ್ರಾವೆಲ್ ಅಂತ ಹೇಳಿದರು ನನಗೆ. ನೆಕ್ಸ್ಟು ಮನೆ ಕೆಲಸ ಮತ್ತು ಭಾರ ಎತ್ಬೋದಾ, ಹಾಗೆಲ್ಲ ಭಾರ ಎತ್ತಬಾರ್ದು. ಅದು ಬಿಟ್ಟರೆ ಮನೆ ಕೆಲಸ ನಾರ್ಮಲ್ ಆ್ಯಕ್ಟಿವಿಟಿ ಏನಿರುತ್ತಲ್ಲ ಅದನ್ನು ಯು ಕ್ಯಾನ್ ಕಂಟಿನ್ಯೂ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ.
ಮತ್ತು ಮೆಡಿಸಿನ್ ಏನಾದರೂ ಎಕ್ಸ್ಟ್ರಾ ಹೇಳ್ತಾರಾ ಅಂತ ಕೇಳಿದ್ರಿ. ಮೆಡಿಸಿನ್ ಏನು ಎಕ್ಸ್ಟ್ರಾ ಹೇಳಲ್ಲ, ನಿಮ್ಮದು ಹೆಲ್ತ್ ಕಂಡೀಷನ್ ನಿಮ್ಗೆ ಏನಕ್ಕೆ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡು. ನನಗೆ PCOS ಇತ್ತಲ್ಲ, ಸೊ ನನಗೆ ಅದಾದಮೇಲೆ ಲೈಕ್ IUI ಪ್ರೊಸೀಜರ್ ಆದಮೇಲೆ ತಿರ್ಗಾ ನನಗೆ ಲೆಟ್ರಜೋಲ್ ತೊಗೊಳಕ್ಕೆ ಹೇಳಿದ್ರು 2.5 mg ಮಾರ್ನಿಂಗ್ ಈವ್ನಿಂಗು. ಅದ್ರ ಜೊತೆ 2 ಹಾರ್ಮೋನಲ್ ಟ್ಯಾಬ್ಲೆಟ್ಸು ಸ್ಟಾರ್ಟ್ ಮಾಡಿದರು. ಅರೌಂಡ್ 10 ಡೇಸಿಗೆ ಒಂದು ಟ್ಯಾಬ್ಲೆಟ್ ಇತ್ತು, ಮತ್ತು 5 ಡೇಸಿಗೆ ಇನ್ನೊಂದು ಹಾರ್ಮೋನ್ ಟ್ಯಾಬ್ಲೆಟ್ಸೇ ಕೊಟ್ಟಿದ್ರು ನನಗೆ. ಇನ್ನೊಂದು ಇದು ಸ್ಪರ್ಮ್ಸ್ ಫಾರಿನ್ ಬಾಡಿ ಅಲ್ಲ, ಸೊ ಬಾಡಿ ಅದನ್ನು ರಿಜೆಕ್ಟ್ ಮಾಡಬಾರ್ದು ಅನ್ನೋಕ್ಕೆ ಅದೊಂದು ಟ್ಯಾಬ್ಲೆಟ್ ಇತ್ತು. ಆಮೇಲೆ ಮಲ್ಟಿ ವಿಟಾಮಿನ್ ಅದೊಂದು ಮುಂಚೆಯಿಂದ ತೊಗೋತಾ ಇದ್ದೆ, ಅದೊಂದು ಟ್ಯಾಬ್ಲೆಟ್ ಇತ್ತು. ಸೊ ನಿಮಗೆ ಅದನ್ನು ಟ್ಯಾಬ್ಲೆಟ್ಸ್ ಹೇಳದೇ ಇರ್ಬೋದು, ಮತ್ತು ತಿರ್ಗಾ ವೇರಿ ಆಗುತ್ತೆ. ಮತ್ತು ಜಾಸ್ತಿ ಕ್ವಶನ್ ಏನು ಬಂದಿದ್ದು ಅಂದರೆ, ಒಬ್ರೊಬ್ಬರು ಒಂದು ಸೈಡ್ ಅಂದರೆ 2 ಫೆಲೋಪಿಯನ್ ಟ್ಯೂಬ್ ಇರುತ್ತಲ್ಲ, HSG ಟೆಸ್ಟ್ ಮಾಡಿದ ಮೇಲೇ IUI ಮಾಡೋದು. IUIಗಿಂತ ಮುಂಚೆ HSG ಮಾಡಿಸ್ತಾರೆ, ಅದು ಕಂಪಲ್ಸರಿ ಆಲ್ಮೋಸ್ಟ್. ಯಾಕಂದರೆ ಏನಾಗುತ್ತೆ ಗೊತ್ತಾ, 2 ಟ್ಯೂಬ್ ಬ್ಲಾಕ್ ಇದ್ದರೆ ಕಷ್ಟ IUI ಮಾಡೋಕ್ಕಾಗಲ್ಲ. ಸೊ ಈ ಕ್ವಶನಲ್ಲಿ 1 ಟ್ಯೂಬ್ ಬ್ಲಾಕ್ ಇದ್ರೂ IUI ಮಾಡೋಕ್ಕೆ ಹೇಳ್ತಾರಾ, ನನಗೆ ರೈಟ್ ಸೈಡ್ ಬ್ಲಾಕ್ ಇದೆ ಮಾಡೋಕ್ಕೆ ಹೇಳ್ತಾರಾ, ಲೆಫ್ಟ್ ಸೈಡ್ ಬ್ಲಾಕ್ ಇದೆ ಮಾಡೋಕ್ಕೆ ಹೇಳ್ತಾರಾ, IUI ಮಾಡ್ತಾರಾ ಅಂತ ಕೇಳಿದ್ರಿ. ಒಂದು ಸೈಡ್ ಬ್ಲಾಕ್ ಇದ್ದು ಇನ್ನೊಂದು ಟ್ಯೂಬ್ ಏನಾದರೂ ಫಂಕ್ಷನಲ್ ಇದೆ, ಅದರಲ್ಲಿ ಪ್ರಾಪರಾಗಿ ಎಗ್ ರಿಲೀಸ್ ಆಗ್ತಾ ಇದೆ, ಏನು ಫ್ಲೂಯಿಡ್ ಇಲ್ಲ, ಏನು ಕಾರ್ನಿಯಲ್ ಬ್ಲಾಕ್ ಇಲ್ಲ ಅಂದರೆ ಆಬ್ವಿಯಸ್ಲಿ IUI ಮಾಡೋಕ್ಕೆ ಹೇಳ್ತಾರೆ. ಅದು ಎಗ್ ನಿಮ್ಮದು ಫಾಲಿಕಲ್ ಗ್ರೋತ್ ಸ್ಕ್ಯಾನ್ ಫಾಲಿಕಲ್ ಸ್ಟಡಿ ಮಾಡ್ತಿರ್ತಾರಲ್ಲ, ಅದ್ರಲ್ಲಿ ನಿಮ್ದು ಏನಾದರೂ ಗ್ರೋತು ನೀಟಾಗಿದೆ, ಎಗ್ಗೆಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅಂದಾಗ ಆ ಪ್ರೊಸೀಜರ್ ಅವ್ರಿಗೆ ನಿಮ್ಮ ಡಾಕ್ಟ್ರ್ ಹೇಳ್ತಾರೆ, ನೀವು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ನಿಮ್ಮದೇನೋ ಪ್ರಾಪರ್ ಮೆಡಿಕೇಷನ್ ತೊಗೋಬೇಕು, ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕು. ನಾನು ಹಾಗೆ ತುಂಬ ತಲೆ ಕೆಡಿಸ್ಕೋತಾ ಇದ್ದೆ, ಏನೇನೋ ಥಾಟ್ಸ್ ಬರೋದು. ಓಕೆ, ನನಗೆ ಲೆಫ್ಟ್ ಸೈಡ್ ಬ್ಲಾಕ್ ಇದೆಯಲ್ಲ, ಓಕೆ ನನಗೆ ಬರೀ ಲೆಫ್ಟ್ ಸೈಡ್ ಓವ್ಯುಲೇಷನ್ ಆಗಿ ಎಗ್ ರಿಲೀಸ್ ಆಗಿ ರೈಟ್ ಸೈಡ್ ಎಂಟಿ ಹಾಗೆ ಇತ್ತು, ಆಗಲಿಲ್ಲ ಅಂದರೆ ಹೇಗೆ ಅಂತ ತುಂಬ ಥಾಟ್ಸ್ ಬರ್ತಾಯಿತ್ತು. ನಮ್ಮ ಡಾಕ್ಟ್ರು ಅದೇ ಅಂದರು, ಏನು ಪ್ರೊಸೀಜರ್ ಆಗ್ತಿದೆಯಲ್ಲ ಅದನ್ನು ಟ್ರಸ್ಟ್ ಮಾಡಬೇಕು, ಡಾಕ್ಟ್ರನ್ನ ಟ್ರಸ್ಟ್ ಮಾಡಬೇಕು. ಆಬ್ವಿಯಸ್ಲಿ ಅವರು ಒಂದು ಡಿಗ್ರಿ ಮಾಡಿರ್ತಾರೆ ಅದರಲ್ಲೇ ಅಂತ ಅಂದರೆ ದೇ ನೋ ಮೋರ್ ದೆನ್ ಅಸ್ ಅಲ್ವಾ. ನಾವೇನೇನೋ ಕ್ರೋಮಲ್ಲಿ ಸರ್ಚ್ ಮಾಡಿಕೊಂಡು ತುಂಬ ಕಾಂಪ್ಲಿಕೇಶನ್ ಮಾಡ್ಕೊಳೋ ಬದಲು ನಿಮ್ಮ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಕೇಳಿ, ಅವ್ರಿಗೆ ಗೊತ್ತಿರುತ್ತೆ. ಆಬ್ವಿಯಸ್ಲಿ ಆ ಎಗ್ ಏನೋ ಚೆನ್ನಾಗಿಲ್ಲ, ಇನ್ನೊಂದು ಸೈಡ್ ಬ್ಲಾಕ್ ಇಲ್ಲದೆ ಇರೋ ಕಡೆ ಏನಾದರೂ ಚೆನ್ನಾಗಿಲ್ಲ, ಗ್ರೋತ್ ಆಗ್ತಾ ಇಲ್ಲ ಅಂದರೆ ಅವರು ಮಾಡೋಕ್ಕೆ ಹೇಳಲ್ಲ, ನೆಕ್ಸ್ಟ್ ಸೈಕಲ್ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೂ ಮುಂಚೆ ಮೆಡಿಸಿನ್ ಎಲ್ಲ ಕೊಟ್ಟಿರ್ತಾರೆ. ನನ್ನ ಕೇಸಲ್ಲಿ ಆಲ್ರೆಡಿ ಹೈಪರ್ ಓವ್ಯುಲೇಷನ್ ಮೆಡಿಕೇಷನ್ ನನ್ನ ನಡೀತಾನೆ ಇತ್ತು. ಸೊ ನನ್ನ ಲೆಫ್ಟ್ ಸೈಡ್ ಬ್ಲಾಕ್ ಇದ್ರೂ ಶಿ ಸೆಡ್ IUI ಮಾಡೋ ದಿವಸ ಎಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಟ್ರಿಗರ್ ಇಂಜೆಕ್ಷನ್ ಆಲ್ರೆಡಿ ಕೊಟ್ಟಿದೆ ಅಲ್ಲ, IUI ಮಾಡೋಣ ಅಂತ IUI ಮಾಡಿ ನನಗೆ ಯಾವತ್ತೋ ನ್ಯಾಚುರಲ್ ಆಗು ಒಂದು ಸಲ ಟ್ರೈ ಮಾಡೋಕ್ಕೂ ಹೇಳಿದರು. ಸೊ ಒಂದು ಸೈಡ್ ಓಪನ್ ಇದ್ದರೆ ಮಾಡೋಕ್ಕೆ ಹೇಳ್ತಾರೆ. ಇಫ್ ಇನ್ ಕೇಸ್ ಒಬ್ಬರು ಮೆಸೇಜ್ ಮಾಡಿದ್ರಿ, ನಂದು 2 ಟ್ಯೂಬ್ ಬ್ಲಾಕ್ ಬಂದಿದೆ, IUI ಮಾಡೋಣ ಅಂತ ಹೇಳಿದರು, ಇವಾಗ ಏನು ಹೇಳ್ತಾರೆ ನಮ್ಮ ಡಾಕ್ಟ್ರು ಅಂತ. ನಿಮ್ಮ ಡಾಕ್ಟ್ರ್ ಕಡೆ ಹೋಗಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ನೀವು ಫಸ್ಟು. ಯೂಟ್ಯೂಬ್ ಅದೇನು ಸುಮ್ಮನೆ ಹಂಗೆ ನಿಮಗೆ ಇನ್ಫಾರ್ಮೇಷನ್ ಇದೇ ಫೈನಲ್ ಅಲ್ಲ. ಇವಾಗ 2 ಟ್ಯೂಬ್ ಬ್ಲಾಕ್ ಇದ್ದಾಗ ಎಗ್ಗೆ ರಿಲೀಸ್ ಆಗೋಲ್ಲ, ಎಗ್ ರಿಲೀಸ್ ಆಗಿಲ್ಲ ಅಂದರೆ IUI ಮಾಡೋಕ್ಕೆ ತುಂಬ ಕಷ್ಟ. IUIಯಲ್ಲಿ ಮ್ಯಾಕ್ಸ್ ನಿಮಗೆ ಹೆಲ್ಪ್ ಆಗೋದು ಏನಂದರೆ, ನಿಮ್ಗೆ ಸ್ಪರ್ಮ್ಸ್ ತೊಗೊಂಡ್ಬಿಟ್ಟು ಡೈರೆಕ್ಟ್ ಯೂಟ್ರಸಲ್ಲಿ ಹಾಕ್ತಾರೆ. ಅದು ಬಿಟ್ಟರೆ ಎಗ್ಗನ್ನು ರಿಲೀಸ್ ಮಾಡೋಕ್ಕೆ ಟ್ರಿಗರ್ ಇಂಜೆಕ್ಷನ್ ಕೊಡ್ತಾರೆ. ಬಟ್ ಅದು ಪಾತೆ ಬ್ಲಾಕ್ ಇರುತ್ತಲ್ಲ, ಅದರಲ್ಲಿ ಅವ್ರು ಏನೂ ಮಾಡಲ್ಲ. ಈ ಲ್ಯಾಪ್ರೋಸ್ಕೋಪಿ ಅದೆಲ್ಲ ಪ್ರೊಸೀಜರ್ ಮಾಡಿ ಕಾರ್ನಿಯಲ್ ಬ್ಲಾಕ್ ತೆಗೆದು ಆವಾಗ ಆ ಥರ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ IUIಯಲ್ಲಿ ಆ ಥರ ಬ್ಲಾಕ್ ಇದ್ದರೆ IUI ಮಾಡೋಕ್ಕೆ ಹೇಳಲ್ಲ ನಿಮಗೆ. ಮೋಸ್ಟ್ ಆಫ್ ದ ಕೇಸಸ್ ಬ್ಲಾಕೇಜ್ ಎಲ್ಲ ಜಾಸ್ತಿ ಹಾಗೆಲ್ಲ ಇದ್ದರೆ ಲ್ಯಾಪ್ರೋಸ್ಕೋಪಿ ಬಿಟ್ಟು IVF ಮಾಡೋಕ್ಕೆ ಹೇಳ್ತಾರೆ. ಸೊ ಒಂದು ಸೈಡ್ ಓಪನ್ ಇದ್ದರೆ IUI ಮಾಡ್ತಾರೆ. ಆಮೇಲೆ ಎಷ್ಟು IUI ಸೈಕಲ್ ಎಷ್ಟು ಸೈಕಲ್ ಮಾಡ್ತಾರೆ, ಎಷ್ಟು ಸಿಟ್ಟಿಂಗ್ಸ್ ಮಾಡ್ತಾರೆ ಅಂತ ಕೇಳಿದ್ರಿ. ಮ್ಯಾಕ್ಸ್ ಒಂದೊಂದು ಸಲ ನನಗೆ ಗೊತ್ತಿರೋಂಗೆ 3 to 4 ಸೈಕಲ್ ಮಾಡೋಕ್ಕೆ ಹೇಳ್ತಾರೆ. ಒಬ್ಬರು ನಂಗೆ ಗೊತ್ತು 5 ಸೈಕಲ್ IUI ಮಾಡಿಸ್ಕೊಂಡಿದ್ದಾರೆ, ಬಟ್ ಸಕ್ಸಸ್ ಆಗಿಲ್ಲ ಅವ್ರಿಗೆ. ಸೊ 3 to 4 ನಾರ್ಮಲಾಗಿ 3 to 4 ಸಿಟ್ಟಿಂಗ್ ಮಾಡೋಕ್ಕೆ ಹೇಳ್ತಾರೆ. ನೆಕ್ಸ್ಟು ಅವತ್ತು IUI ಮಾಡಿದ ದಿವಸ ಎಂಟಿ ಸ್ಟಮಕ್ ಬರಬೇಕಾ, ಏನು ನೀರೇನಾದರೂ ಕುಡಿಬಾರ್ದಾ ಹಾಗೆ ಎಲ್ಲ ಕೇಳಿದ್ದೆ. ಹಾಗೇನೂ ಇಲ್ಲ, ನೀರು ಕುಡಿಬೋದು. ಲಿಟ್ರಲಿ IUI ಮಾಡಿಸ್ಕೊಳಕ್ಕೂ ಒಂದು 10 ಮಿನಿಟ್ಸ್ ಮುಂಚೆನೇ ನಾನು ತಿಂಡಿ ತಿನ್ಕೊಂಡು ಹೋಗಿದ್ದು ಅಲ್ಲೇ ಪಕ್ಕ. ಸೊ ನೀವು ತಿಂಡಿ ತಿನ್ಕೊಂಡು ಹೋಗ್ಬೋದು, ನೀರು ಕುಡಿಬೋದು, ನಾರ್ಮಲಾಗಿರ್ಬೋದು, ಹಾಗೇನೂ ಇಲ್ಲ, ರಿಸ್ಟ್ರಿಕ್ಷನ್ ಇಲ್ಲ ಅದು ತಿನ್ನಬಾರ್ದು ಹಾಗೆ ಅಂತ. ಸೊ ಜಿಮ್ಮು ಯೋಗ ಕಂಟಿನ್ಯೂ ಮಾಡ್ಬೋದು, ಆ ಆ್ಯಕ್ಟಿವಿಟಿ ಅದೇ ಅವಾಗೇ ಹೇಳ್ದಿರೋಂಗೆ ಅವ್ರೇನು ಹೇಳ್ತಾರೆ, ಅವತ್ತಿನ ಒಂದು ದಿವಸ ಬಿಡಿಬೇಕಾದ್ರೆ ನೆಕ್ಸ್ಟ್ ಡೇಯಿಂದ ನೀವು ನಾರ್ಮಲ್ ಆ್ಯಕ್ಟಿವಿಟಿ ಎಲ್ಲ ಮಾಡ್ಕೋಬೋದು, ಹಾಗೇನೂ ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟು ಒಳ್ಳೇದು ನಿಮಗೆ. ಅದು ಎಸ್ಪೆಷಲಿ PCOS ಪ್ರಾಬ್ಲಮ್ ಇಶ್ಯೂ ಇರೋದು, ಅದು ಮೇನ್ಲಿ ಲೈಫ್ ಸ್ಟೈಲಿಂದ ಅಲ್ಲ. ನಾವು ಆ್ಯಕ್ಟಿವ್ ಎಷ್ಟಿರ್ತೀವಿ ಏನು ಪ್ರಾಬ್ಲಮ್ ಇದೆಯಲ್ಲ ಅದಕ್ಕೆ ತುಂಬ ಒಳ್ಳೆಯದು. ನಾವು ಎಷ್ಟು ಆ್ಯಕ್ಟಿವ್ ಇರ್ತೀವಿ ಅಷ್ಟು ಒಳ್ಳೆಯದು ಅಷ್ಟೇ.
ಆಮೇಲೆ ಅನ್ಕಂಫರ್ಟೇಬಲ್ ತುಂಬ ಆಗುತ್ತಾ ಅಂತ ಕೇಳಿದೆ. ಅನ್ಕಂಫರ್ಟೇಬಲ್ ಆ ಥರ ಪೊಸಿಷನಲ್ಲಿ ಮಲ್ಕೊಂಡು ಅದು ಕಾಲು ನಾವು ಫುಲ್ ಆಲ್ಮೋಸ್ಟ್ ಚೆಸ್ಟಿಗೆ ತೊಗೊಳ್ಳಿ ಅಂತ ಹೇಳ್ತಾರೆ. ಅದು ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸುತ್ತೆ. ಬಿಕಾಸ್ ಹಾಗೆ ಒಬ್ಬರು ಸಿಸ್ಟರ್ ಇರ್ತಾರೆ, ಡಾಕ್ಟ್ರೂ ಇರ್ತಾರೆ, ಅವ್ರ ಮುಂದೆ ಸ್ವಲ್ಪ ಅನ್ಕಂಫರ್ಟೇಬಲ್ ಇರುತ್ತೆ. ಬಟ್ ಪಾಪು ಬೇಕು ಅಂದರೆ ಅವ್ರೇನು ಹೇಳ್ತಾರೆ ಅದು ಪ್ರಾಪರ್ ಫಾಲೋ ಮಾಡಲೇಬೇಕು. ಆ ಪ್ರೊಸೀಜರ್ ಮಾಡುವಾಗೂ ಹಾಗೆ ನಾವು ಮಸಲ್ ಏನಾದರೂ ಬಾಡಿ ಟೈಟಾಗಿ ಇಟ್ಕೊಂಡ್ರೆ ನಮ್ಗೆ ಪೇನ್ ಆಗುತ್ತೆ, ಅದು ಫೀಲ್ ಆಗುತ್ತೆ. ನೀವೇನಾದರೂ ಲೂಸ್ ಆಗಿಟ್ಟು ಕಾಮಾಗಿ ಬ್ರೀತ್ ಮಾಡಿಕೊಂಡು ಮಸಲ್ಸ್ ಲೂಸ್ ಬಿಟ್ಟರೆ ನಿಮ್ಗೆ ಗೊತ್ತೇ ಆಗಲ್ಲ, ಆಗೋಯ್ತಾ ಇಷ್ಟು ಬೇಗ ಆಗೋಯ್ತಾ ಅಂತೀರಾ ನೀವು. ಸೊ SHG ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟು ಆರಾಮಾಗುತ್ತೆ. SHG ಈ ಕಡೆ ಎಂಡ್ ಅಂದರೆ IUI ಈ ಕಡೆ ಎಂಡು. ಲಿಟ್ರಲಿ ಏನೂ ಪೇನ್ ಆಗಲ್ಲ. ಪೇನ್ ಕಿಲ್ಲರು ಕೊಟ್ಟಿರಲಿಲ್ಲ ನಂಗೆ ಇದರಲ್ಲಿ, ಟ್ಯಾಬ್ಲೆಟು ಕೊಟ್ಟಿಲ್ಲ, ಏನೂ ಇಂಜೆಕ್ಷನು ಕೊಟ್ಟಿರಲಿಲ್ಲ. ಸೊ ಇಟ್ ವಾಸ್ ನಾರ್ಮಲ್ ಪ್ರೊಸೀಜರ್, ಏನು ಪ್ರಾಬ್ಲಮ್ ಆಗಿರಲಿಲ್ಲ ನನಗೆ. ಅದೇ ಎಕ್ಸ್ಟ್ರಾ ಹಾರ್ಮೋನಲ್ ಇಂಜೆಕ್ಷನ್ಸು ಅದು ಇದು ಎಕ್ಸ್ಟ್ರಾ ಕೊಟ್ಟಿದ್ರು, ಅದು ಬಿಟ್ಟರೆ ಪೇನ್ ಕಿಲ್ಲರ್ ಏನು ಕೊಟ್ಟಿರಲಿಲ್ಲ ನನಗೆ. ಮತ್ತು IUI ಮಾಡಿಸ್ಕೊಂಡಿದ್ದು ರಿಸಲ್ಟ್ ಕೇಳ್ತಾ ಇದ್ರಿ ಅಲ್ಲ, ಅದು ನನಗೆ ರಿಪೋರ್ಟ್ ಬಂದಮೇಲೆ ನಾನು ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ. ಬೀಟಾ HSG ಒಂದಿದೆ, ಒಂದು ಯೂರಿನ್ ಸ್ಯಾಂಪಲ್ ಟೆಸ್ಟ್ ಒಂದಿದೆ. IUI ಆಗಿ ನಂಗೆ 20 ಡೇಸಿಗೆ ಆ್ಯಕ್ಚುಲಿ ಮಾಡ್ಕೊಳಕ್ಕೆ ಹೇಳಿರೋದು. ಇದು ಟೆಸ್ಟ್ ಎಲ್ಲ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ದಾರೆ. ಪ್ರೆಗ್ನೆನ್ಸಿ ನಿಂತರೆ ಬಂದು ಮೀಟಾಗಿ, ಪ್ರೆಗ್ನೆನ್ಸಿ ನಿಂತಿಲ್ಲ ಅಂದರೂ ಪೀರಿಯಡ್ ಸೆಕೆಂಡ್ ಡೇ ಬಂದುಬಿಟ್ಟು ಮೀಟಾಗಿ ಅಂತ ಹೇಳಿದ್ದಾರೆ. ಸೊ ನಾನು ನೆಕ್ಸ್ಟು ಹೋದಾಗ ನಂದು ಏನು ಅಪ್ಡೇಟ್ ಇದೆಯಲ್ಲ ನಾನು ಅದು ವಿಡಿಯೋ ಮಾಡ್ತೀನಿ. ಇದೆಲ್ಲ ಕ್ವಶನ್ ಹೋಪ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಏನಾದರೂ ಹೆಲ್ಪ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಇಫ್ ಯು ಆರ್ ನಾಟ್ ಫೀಲಿಂಗ್ ಫ್ರೀ, ನನ್ನ ಇನ್ಸ್ಟಾಗ್ರಾಮ್ ಹೊನ್ನಾಸ್ ಕಿಚನಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರಿ, 10 ವರ್ಷ ಆಯಿತು ಮದುವೆ ಆಗಿ, 6 ವರ್ಷ ಆಯಿತು ನನ್ನ ಮದುವೆ ಆಗಿ, 8 ವರ್ಷ ಆಯಿತು ನನ್ನ ಮದುವೆ ಆಗಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ. ಇಟ್ಸ್ ಓಕೆ. ಇವಾಗ ಪಾಪು ಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ಮೇಲೆ ಅದು ಎಷ್ಟು ವರ್ಷ ನೀವು ಮದುವೆ ಆಗಿ ಎಷ್ಟು ವರ್ಷ ಆದರೂ ಇಟ್ ಡಸ್ ನಾಟ್ ಮ್ಯಾಟರ್. ನಮಗೆ ಎಂಡಲ್ಲಿ ರಿಸಲ್ಟ್ ಬೇಕು ಅಲ್ವಾ. ಮೆಡಿಕಲಿ ಇಷ್ಟೊಂದು ಫೆಸಿಲಿಟಿ ಸಿಕ್ಕಿದೆ, ಸೊ ಅದಕ್ಕೆ ನಾವು ಅಟ್ಲೀಸ್ಟ್ ಖುಷಿ ಪಡಬೇಕು. ನಾನು ಅದೇ ಲೆಫ್ಟ್ ಬ್ಲಾಕ್ ಆದಾಗೂ ನಂಗೆ ಆ್ಯಕ್ಚುಲಿ ಬೇಜಾರಾಗಿರಲಿಲ್ಲ. ಅಟ್ಲೀಸ್ಟ್ ನನ್ನ ರೈಟ್ ಸೈಡ್ ಓಪನ್ ಇದೆ. ಎರಡೂ ಸೈಡು ಬ್ಲಾಕ್ ಇದ್ದರೆ ಆಬ್ವಿಯಸ್ಲಿ ಅವಾಗ ಟೆನ್ಷನ್ ಆಗ್ತಾಯಿತ್ತು. ನಾವು ಯಾವಾಗಲೂ ಪಾಸಿಟಿವ್ ಸೈಡ್ ನೋಡಲೇಬೇಕಲ್ಲ. ಸೊ ಏನಾಗಲ್ಲ, ಅಟ್ಲೀಸ್ಟ್ ಮೆಡಿಕಲಿ ಇಷ್ಟು ಅಡ್ವಾನ್ಸ್ ಆಗಿದೆ, ಇಷ್ಟೊಂದು ಹೆಲ್ಪ್ ಆಗುತ್ತೆ ನಮಗೆ ಅಂದಾಗ ಶುಡ್ ಬಿ ಅಟ್ಲೀಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು. ತುಂಬ ಟೆನ್ಷನ್ ಮಾಡ್ಕೋಬಾರ್ದು. ನಿಮ್ಮ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳಬೇಕು ನೀವು ಅಷ್ಟೇ. ಮತ್ತು ದೇವ್ರ ಮೇಲೆ ಭಾರ ಹಾಕಬೇಕು ಅಷ್ಟೇ. ತುಂಬ ಜನ ಜಾಸ್ತಿ ನಂಗೆ ಕ್ವಶನ್ ಬಂದಿದೆ ಅಂದರೆ ಬೆಡ್ ರೆಸ್ಟ್ ಬಗ್ಗೆನೇ. ಬೆಡ್ ರೆಸ್ಟ್ ಲಿಟ್ರಲಿ ನಮಗೆ ಬೆಡ್ ರೆಸ್ಟ್ ಬೇಡವೇ ಬೇಡ ಅಂತಲೇ ಹೇಳಿದ್ದು ನಂಗೆ ಡಾಕ್ಟ್ರು. ನಾರ್ಮಲ್ ಆಗಿರಿ, ಆ್ಯಕ್ಟಿವ್ ಆಗಿರಿ ಅಂತ ಹೇಳಿದ್ರು. ಇದಕ್ಕೂ ಮುಂಚೆ ನನಗೆ ನಾನು IUI ಪ್ರೊಸೀಜರ್ ಮಾಡ್ಕೊಳೋಕ್ಕೂ ಮುಂಚೆ ಎಲ್ಲ ನನಗೆ ಡಾಕ್ಟ್ರು ಟೂ ಟೈಮ್ಸ್ ಎಲ್ಲ ವಾಕಿಂಗ್ ಮಾಡೋಕ್ಕೆ ಹೇಳ್ತಿದ್ರು. ಆ್ಯಕ್ಟಿವ್ ಆಗಿರಿ, ಮಾರ್ನಿಂಗ್ ಯೋಗ ಮಾಡಿ, ಈವ್ನಿಂಗ್ ಯೋಗ ಮಾಡಿ. ಎಷ್ಟು ಆ್ಯಕ್ಟಿವ್ ಇರ್ತೀರಾ ಡೇಲಿ 2 ಟೈಮ್ಸು ಆ್ಯಕ್ಟಿವ್ ಇರಿ. ಮಾರ್ನಿಂಗ್ ಈವ್ನಿಂಗ್ ನೀವು ಗಿವ್ ಯೋರ್ ಸೆಲ್ಫ್ ಟೈಮ್, ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಮಸ್ಟ್ ಅಂತಲೇ ಹೇಳಿದರು ನನಗೆ. ಥ್ರೂ ಔಟ್ ನಂಗೆ ಇದೇನು ಫುಲ್ ಸೈಕಲ್ ಟೈಮಲ್ಲಿ ಪೇನ್ ಏನಾದರೂ ಇತ್ತಾ ಅಂದರೆ ಇಲ್ಲ, ನನಗೇನು ಪೇನ್ ಇರಲಿಲ್ಲ. HSG ಟೈಮಲ್ಲಿ ಸ್ವಲ್ಪ ಇತ್ತು, ಅದು ಬಿಟ್ಟರೆ ಆವಾಗವಾಗ ಗ್ಯಾಸ್ಟ್ರಿಕ್ಕಿಂದ ಟ್ರಿಗರ್ ಆಗಿ ಎಬ್ಡಾಮಲ್ಲಿ ಸ್ವಲ್ಪ ಹೆವಿನೆಸ್ ಥರ ಫೀಲ್ ಆಗ್ತಿತ್ತು. ಅದು ಬಿಟ್ಟರೆ ಐ ವಾಸ್ ವೆರಿ ಓಕೆ, ನಾರ್ಮಲ್ ಆಗಿದ್ದೆ, ಅಡ್ಡಾಡ್ತಾ ಇದ್ದೆ, ಎಲ್ಲ ಮಾಡ್ಕೊಂಡಿದ್ದೆ. ಸೊ ನೀವು ಯಾವ್ದಾದ್ರೂ ಪ್ರೊಸೀಜರ್ ಮಾಡ್ಕೋತಾ ಇದ್ದರೆ ಅದ್ರ ಮೇಲೆ ನಂಬಿಕೆ ಇಡಿ. ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರಿ. ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವೆಷ್ಟು ಆರಾಮ್ ಸ್ಟ್ರೆಸ್ ಫ್ರೀ ಇರ್ತೀರಾ ಅಷ್ಟು ಒಳ್ಳೆಯದು. ತುಂಬ ಸ್ಟ್ರೆಸ್ಸು ತೊಗೊಳಕ್ಕೆ ಹೋಗಬೇಡಿ. ಸೊ ನಂದು ಇನ್ನೊಂದು 20 ಡೇಸ್ ಆದಮೇಲೆ ಬೀಟಾ HSG ಇಲ್ವಾ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಕೊಂಡ್ಮೇಲೆ ನಾನು ನಿಮ್ಗೆ ಅದೇನಂತ ಅಪ್ಡೇಟ್ ಮಾಡ್ತೀನಿ. ನಿಮಗೂ ಎಲ್ಲರಿಗೂ ಆಲ್ ದ ಬೆಸ್ಟ್. ನನಗೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.